ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ಪರಿಹಾರಗಳು ಈ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕಲಿಕೆ 3 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇ ಹಂತ ಗ್ರಹಿಸುವಿಕೆ. ಯಾವುದೇ ಮಾಹಿತಿ ಜ್ಞಾನ ಕಣ್ಣು ಕಿವಿಗಳ ಮೂಲಕ ಮಿದುಳನ್ನು ತಲುಪುತ್ತದೆ. ಯಾವುದೇ ಕೌಶಲ ಕೇಳಿ ನೋಡಿ ಮಾಡಿದಾಗ ಮಿದುಳನ್ನು ತಲುಪುತ್ತದೆ. ಮಿದುಳು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಮಿಗ್ಡಿಲಾ, ಹಿಪೋಕ್ಯಾಂಪಸ್ ನಂತಹ ಮಿದುಳಿನ ಭಾಗಗಳು, ಮಿದುಳಿನ ಅರೆಗೋಳದ ಮುಂಭಾಗ, ಹಿಂಭಾಗ, ಕಪೋಲ ಭಾಗಗಳು ಈ ಕ್ರಿಯೆಯಲ್ಲಿ ಭಾಗಿಯಾಗುತ್ತವೆ. ಈ ರೀತಿ ವಿಷಯ ಅಥವಾ ಕೌಶಲ ಗ್ರಹಿಸಲ್ಪಟ್ಟು ಅಲ್ಪಕಾಲದ ನೆನಪಾಗುತ್ತದೆ. ಶಾರ್ಟ್ ಟರ್ಮ್ ಮೆಮೊರಿ. ಕೆಲವು ನಿಮಿಷಗಳಿಂದ 1 ದಿನದವರೆಗೆ ಇದು ನೆನಪಿದ್ದು ಆಮೇಲೆ ಅಳಿಸಿ ಹೋಗುತ್ತದೆ. ಇದು ಮೊದಲನೇ ಹಂತ. ಆಮೇಲೆ ಎರಡನೇ ಹಂತ ವಿಷಯ ಅಥವಾ ಕೌಶಲ ದೀರ್ಘಕಾಲ ಅಥವಾ ಜೀವನ ಪರ್ಯಂತ ಉಳಿಯುವಂತೆ ಮಿದುಳಿನ ವಿವಿಧ ಭಾಗಗಳಲ್ಲಿ ಮುದ್ರಣವಾಗಬೇಕಾಗುತ್ತದೆ. ದೃಶ್ಯ ಮಾಹಿತಿಗಳು ಮಿದುಳಿನ ಹಿಂಭಾಗದಲ್ಲಿ ಮುದ್ರಣಗೊಂಡರೆ ಶಬ್ದ ಮಾಹಿತಿ ಕಪೋಲ ಭಾಗದಲ್ಲಿ ಮುದ್ರಿತವಾಗುತ್ತದೆ. ವಿಷಯದ ಅರ್ಥ, ಗೂಢಾರ್ಥ, ಸೂತ್ರಗಳು, ಕಾರ್ಯಕಾರಣಗಳು, ಚಿಂತನೆಗಳು ಮಿದುಳಿನ ಮುಂಭಾಗದಲ್ಲಿ ಶೇಖರವಾಗುತ್ತವೆ. ಈ ಮುದ್ರಣ ಒಂದು ರಾಸಾಯನಿಕ ಕ್ರಿಯೆ. ಅಸಿಟೈಲ್ ಕೋಲಿನ್ ಎಂಬ ನರವಾಹಕ ವಸ್ತು ಈ ಮುದ್ರಣದಲ್ಲಿ ಶಾಯಿಯಂತೆ ಬಳಸಲ್ಪಡುತ್ತದೆ. ಅಸಿಟೈಲ್ ಕೋಲಿನ್ ಮೂಲತಃ ಒಂದು ಪ್ರೋಟೀನ್. ನಾವು ತೆಗೆದುಕೊಳ್ಳುವ ಯಾವುದೇ ಪ್ರೋಟೀನ್ ಭರಿತ ಆಹಾರದಿಂದ ನಮ್ಮ ಮಿದುಳಿನಲ್ಲಿ ತಯಾರಾಗುತ್ತದೆ. ಹೀಗೆ ತಯಾರಾದ ಅಸಿಟೈಲ್ ಕೋಲಿನ್ ನರತಂತುಗಳ ತುದಿಗಳಲ್ಲಿ ಶೇಖರವಾಗಿ 40 ರಿಂದ 60 ನಿಮಿಷಗಳ ಅವಧಿಯ ಮುದ್ರಣಕ್ಕೆ ಸಾಕಾಗುತ್ತದೆ. ಅನಂತರ ಈ ನರವಾಹಕ ಉತ್ಪತ್ತಿಯಾಗಲು ಸ್ವಲ್ಪ ಸಮಯ ನೀಡಬೇಕು. ಗಂಟೆಗಟ್ಟಲೆ ರೆಕಾರ್ಡಿಂಗ್ ಸಾಧ್ಯವಿಲ್ಲ. ಮಧ್ಯೆ ಮಧ್ಯೆ ಬಿಡುವು ಕೊಟ್ಟರೆ ಒಳ್ಳೆಯದು. ಸೊ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಮಿಷಿನ್ ಅದನ್ನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಎಫಿಷಿಯನ್ಸಿ ಕಳ್ಕೊಳ್ಳುತ್ತೆ. ಅದಕ್ಕೆ ಶಟ್ ಡೌನ್ ಮಾಡಿ ಬ್ರೇಕ್, ಆ ಪ್ರೊಸೆಸಿಂಗ್ ಪೀರಿಯಡ್ ಕೊಟ್ಮೇಲೆ ರೀಸ್ಟಾರ್ಟ್ ಮಾಡಿದಾಗ ಅದು ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಹ್ಯೂಮನ್ ಬೀಯಿಂಗ್ಗೂ ಅಪ್ಲೈ ಆಗುತ್ತೆ. ಸಾಧಾರಣ ನಮ್ಮ ಅಟೆನ್ಷನ್ ಸ್ಪ್ಯಾನ್ 40 ಮಿನಿಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆ 40 ನಿಮಿಷ ಆದ್ಮೇಲೆ ನಾವು ಸಬ್ಜೆಕ್ಟ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಶಾಲಾ ಟೈಮ್ ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಟೀಚರ್ ಪಾಠ ತಗೊಳ್ಳೋದಿಲ್ಲ, ಹಾಗೆ ಸೇಮ್ ಸಬ್ಜೆಕ್ಟ್ ನ ಕಂಟಿನ್ಯೂ ಮಾಡೋದಿಲ್ಲ. ಆ ಮೊನಾಟನಸ್ ಅನ್ನೋದು ಮಕ್ಳಿಗೆ ಬಂದ ತಕ್ಷಣ ಬೋರ್ ಆಗಕ್ಕೆ ಶುರು ಆಗುತ್ತೆ. ಮೆಮೊರಿ ರೀಕಾಲ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. 3ನೇ ಹಂತದಲ್ಲಿ ಮುದ್ರಣಗೊಂಡ ಮಾಹಿತಿ ಶಾಶ್ವತ ನೆನಪಿನ ಸಂಗ್ರಹಕ್ಕೆ ಹೋಗುತ್ತದೆ. ಬೇಕೆಂದಾಗ ಸ್ಮರಣೆಯಾಗಬೇಕಾದರೆ ಆಗಾಗ ಸ್ಮರಿಸಿಕೊಳ್ಳುತ್ತಾ ಅಭ್ಯಾಸವಾಗಬೇಕು. ಉತ್ತಮ ಕಲಿಕೆ ನೆನಪಿಗೆ ಪೂರಕವಾದ ಅಂಶಗಳು ಹಲವಾರಿವೆ. ಅವುಗಳಲ್ಲಿ ಕೆಲವನ್ನು ನೋಡುವುದಾದರೆ, ಮಿದುಳಿನ ಬೆಳವಣಿಗೆ ಮತ್ತು ಕಾರ್ಯ ಸಾಮರ್ಥ್ಯ ಹೇಗಿದೆ. ಸೊ ಡೆವಲಪ್ಮೆಂಟಲ್ ಪ್ರೋಸೆಸ್ ಅಲ್ಲಿ ಮಿದುಳು ಯಾವ ಮಟ್ಟಕ್ಕೆ ಬೆಳೆದಿದೆ, ಅದರ ಎಫಿಷಿಯನ್ಸಿ ಏನು, ಇದು ಇಂಪಾರ್ಟೆಂಟ್ ಆಗುತ್ತೆ. ಮಿದುಳಿನ ನ್ಯೂನ್ಯತೆಗಳಿಂದ ಬರುವ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆಗಳು, ಇದು ಮುಖ್ಯ ಆಗುತ್ತೆ. ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಅಂದ್ರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ. ಅದರಲ್ಲಿ ಯಾವ್ಯಾವೆಲ್ಲ ಅಂಶಗಳ ಕಾರಣ ಆಗುತ್ತೆ ಅಂತ ಲೇಖಕರು ಹೇಳಿದ್ದಾರೆ ಅಂದ್ರೆ, ಭಾಷಾ ನ್ಯೂನ್ಯತೆ ಇರ್ಬೋದು, ಎಡ ಮತ್ತು ಬಲ ಮಿದುಳು ಕೋಆರ್ಡಿನೇಷನ್ ಚಾಲೆಂಜ್ ಇರ್ಬೋದು, ಲರ್ನಿಂಗ್ ಇಶ್ಯೂಸ್ ಇರ್ಬೋದು. ಅದರಲ್ಲಿ ಈಗಾಗಲೇ ಚರ್ಚೆ ಮಾಡಿದೀವಲ್ಲ, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಓದಿದ್ದಿನ ಮಕ್ಕಳು ನೆನ್ಪಿಟ್ಕೊಳ್ಳೋಕೆ ಕಷ್ಟಪಡೋದು, ಓದ್ಬೇಕಾದ್ರೆ ತಿರುಗಿಸಿ ಮುಗಿಸಿ ಓದೋದು, ಕೆಲವು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಲೆಟರ್ಸ್ ಅಲ್ಲಿ ಬರಿಬೇಕಾದ್ರೆ ಕನ್ಫ್ಯೂಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ DB ಇದರ್ ಉದರ್ ಮಾಡಿ ಬರೀತಾರೆ. PQ ಕನ್ಫ್ಯೂಷನ್. ನಂಬರ್ಸ್ ಬರಿಬೇಕಾದ್ರೆ ನೋಡಿರ್ತೀರಾ, 3, 6, 9 ಕೌಂಟ ಮೂವ್ಮೆಂಟ್ ಮಾಡಿ ಬರೀತಾರಲ್ಲ, ನಾವು ಕನ್ನಡಿಯಲ್ಲಿ ನೋಡಿದ್ರೆ ಅದು ಸೀದಾ ಕಾಣುತ್ತೆ ನಮ್ಗೆ. ಇದೆಲ್ಲ ಪೇರೆಂಟ್ಸ್ಗೆ ಬೇಸಿಕ್ ಸಿಂಪ್ಟಮ್ಸ್ ಅಥವಾ ಕ್ಲೂ ಅಂತ ಕನ್ಸಿಡರ್ ಮಾಡ್ಬೋದು. ಮಗು ಹಿಂಗೆ ಮಾಡ್ತಾ ಇದೆ ಅಂದ್ರೆ ನೀವು ಎಷ್ಟೋ ಪ್ರಯತ್ನ ಪಟ್ಟು ಅದು ಸರಿ ಹೋಗ್ತಾ ಇಲ್ಲ, ಮೇ ಬಿ ಫರ್ದರ್ ಅಸೆಸ್ಮೆಂಟ್ಗೆ ರಿಕ್ವೈರ್ಮೆಂಟ್ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ ಎಷ್ಟು ಬೇಗ ಇದಕ್ಕೆ ಸೊಲ್ಯೂಷನ್ ಹುಡುಕಾಡ್ತಿರೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಪೇರೆಂಟ್ಸ್ಗೆ. ಮತ್ತು ಶಾರೀರಿಕ ಅನಾರೋಗ್ಯದ ನ್ಯೂನ್ಯತೆಯ ಕೊರತೆಗಳು, ಫಿಸಿಕಲ್ ಹೆಲ್ತ್ ಅಫೆಕ್ಟ್ ಆಗಿದ್ರು ಇದು ಇಂಪ್ಯಾಕ್ಟ್ ಮಾಡುತ್ತೆ. ಹಂಗೆ ಮಾನಸಿಕ ಕಾರಣಗಳು, ಮೆಂಟಲ್ ಹೆಲ್ತ್ ಇಂಪಾರ್ಟೆನ್ಸ್ ಲೇಖಕರಲ್ಲಿ ಹೇಳಿದ್ದಾರೆ. ಏಕಾಗ್ರತೆಯ ಕೊರತೆ, ಕಲಿಯುವ ಇಚ್ಛೆ, ಶ್ರದ್ಧೆ, ಆ ಮೋಟಿವೇಶನ್ ಇಲ್ಲದೆ ಇರೋದು, ಕೀಳರಿಮೆ, ಆತ್ಮವಿಶ್ವಾಸದ ಕೊರತೆ, ಲೋ ಕಾನ್ಫಿಡೆನ್ಸ್ ಇರ್ಬೋದು,
ಭಾವನೆಗಳು, ಆ ಎಮೋಷನ್ಸ್ ಸ್ಟೆಬಿಲಿಟಿ ಇಲ್ಲದೆ ಇರೋದು, ನೆನಪು ಮರೆವು, ಈ ಎಲ್ಲಾ ಕಾರಣಗಳು ಕಲಿಕೆ ಅಥವಾ ನೆನಪಿನ ಶಕ್ತಿಗೆ ಪೂರಕವಾಗಿ ಅವುಗಳದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಧನ್ಯವಾದಗಳು.